ಒಕ್ಕಲಿಗರ ಮಠಕ್ಕೆ ಕೂಡ ಚಿನ್ನಯ್ಯನ ಕರ್ಕೊಂಡು ಹೋಗಿದ್ರು ಸೌಜನ್ಯ ಹೋರಾಟಗಾರರು. ಅವಾಗ ನಿರ್ಮಲಾನಂದ ಸ್ವಾಮೀಜಿಗಳ ಹತ್ರ ಕೂಡ ಭೇಟಿ ಮಾಡಿಸಿ ಅವಾಗ ನಿರ್ಮಲಾನಂದ ಸ್ವಾಮೀಜಿಗಳು ಸೌಜನ್ಯಹಳ್ಳಿಗೆ ನ್ಯಾಯಕ್ಕಾಗಿ ಒಕ್ಕಲಿಗರ ಮಠ ನಿಲ್ಲುತ್ತೆ ಅಂತ ಹೇಳಿ ಒಕ್ಕಲಿಗರ ಸ್ವಾಮೀಜಿ ನಿರ್ಮಲಾನಂದ ಶ್ರೀಗಳು ಕೂಡ ಒಂದು ಭರವಸೆಯನ್ನು ನೀಡಿದ್ರು, ಒಂದು ಅಭಯವನ್ನು ನೀಡಿ ಕಳಿಸಿದ್ರು ಸೌಜನ್ಯ ಹೋರಾಟಗಾರರಿಗೆ ಅಂತ ಹೇಳ್ಬೋದು ಈ 2023ರಲ್ಲಿ. ಹಾಗಾದ್ರೆ ಈಗ ಷಡ್ಯಂತ್ರ ಮಾಡಿದವ್ರು ಯಾರು? ಒಕ್ಕಲಿಗ ಸ್ವಾಮೀಜಿಗಳು ಷಡ್ಯಂತ್ರ ಮಾಡಿದ್ರ ನಿಮ್ಮ ಜೊತೆ ಮಠ ನಿಲ್ಲುತ್ತೆ ಸೌಜನ್ಯ ನ್ಯಾಯಕ್ಕಾಗಿ ಅಂತ ಹೇಳಿ ಚಿನ್ನಯ್ಯನ ಕರ್ಕೊಂಡು ಹೋಗೋ ಸಮಯದಲ್ಲಿ ಅವರು ಒಂದು ಭರವಸೆಯನ್ನು ನೀಡಿದ್ರು. ಹಾಗಾದ್ರೆ ಒಕ್ಕಲಿಗ ಸ್ವಾಮೀಜಿಗಳು ಷಡ್ಯಂತ್ರ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತದೆ. ಯಾಕಂತ ಹೇಳಿದ್ರೆ ಅವರು ಒಂದು ಭರವಸೆ ಒಂದು ಕೊಟ್ಟಾದ್ಮೇಲೆ ಸೌಜನ್ಯ ಹೋರಾಟಗಾರರು ಕೂಡ ಸುಪ್ರೀಂ ಕೋರ್ಟಿಗೆ ಹೋಗಿ ಆ ಚಿನ್ನಯ್ಯನ ಹತ್ರ ಹೋಗಿ 183 ಸ್ಟೇಟ್ಮೆಂಟ್ ಮಾಡಿಸಿ ನಂತರ ಬುರ್ಡೆ ಪ್ರಕರಣ ಪ್ರಾರಂಭವಾಯಿತು ಅಂತಾನೆ ಹೇಳ್ಬೋದು. ಈಗ ಆ ದೂರುದಾರನನ್ನೇ ಆರೋಪಿಯಾಗಿ ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಬೆಳ್ತಂಗಡಿಯ ಮಿನಿ ವಿಧಾನಸೌಧಕ್ಕೆ ಯಾವಾಗ ಹೋಗಿ ಒಂದು ಮನವಿ ಕೊಡುವ ಒಂದು ಪ್ರಯತ್ನ ಮಾಡಿದ್ರು, ಈಗ ಒಂದು ಎಲ್ಲ ಟಿವಿ ಚಾನಲ್ಗಳು ಹಾಗೂ ಎಲ್ಲರೂ ಕೂಡ ಸೇರ್ಕೊಂಡು ಇಡೀ ಒಂದು ದಾರಿ ತಪ್ಪಿಸುವಂತ ಕೆಲಸವನ್ನೇ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈಗ SIT ಸೌಜನ್ಯ ಹೋರಾಟಗಾರರಾದ ಗಿರೀಶ್ ಮಟ್ಟಣ್ಣ ಅವರು, ಜಯಂತಿ ಮತ್ತು ಯೂಟ್ಯೂಬರ್ಸ್ಗಳಾದ ಅಭಿಷೇಕ್ ಮುಂತಾದವರನ್ನು ಕೂಡ SIT ತನಿಖೆ ನಡೆಸಿದೆ. ಈಗ ಇಷ್ಟೊಂದು ತನಿಖೆ 10-11 ಗಂಟೆಗಳ ಕಾಲ ಕೂಡ SIT 2-3 ವಾರಗಳ ಕಾಲ ಕೂಡ ತನಿಖೆ ನಡೆಸಿದೆ ಅಂತಾನೆ ಹೇಳ್ಬೋದು. ಮಹೇಶ್ ಶೆಟ್ಟಿ ತಿಮ್ಮರಡಿ ಅವರನ್ನು ಕೂಡ ತನಿಖೆ ನಡೆಸಿದೆ, ಮತ್ತೆ ಅವರ ಮನೆಗಳಲ್ಲಿ ಕೂಡ ಶೋಧಗಳನ್ನು ನಡೆಸಿದೆ ಅಂತಾನೆ ಹೇಳ್ಬೋದು. SIT ವಿಜಲ್ ಬ್ಲೋವರ್ ಆಗಿ ಬಂದಂತಹ ಚಿನ್ನಯ್ಯನನ್ನು ಕೂಡ ಆತನೇ ಅಪರಾಧಿ ಅನ್ನೋ ರೀತಿ ಆತ ಹೇಳಿದ ಸ್ಥಳಗಳಲ್ಲಿ ಕೂಡ ಸರಿಯಾಗಿ ಆಗಿಲ್ಲ ಅಂತಾನೆ ಹೇಳ್ಬೋದು. ದೂರು ಕೊಡಕ್ಕೆ ಬಂದ ದೂರುದಾರರನ್ನೇ ಈಗ ಅಪರಾಧಿಗಳನ್ನು ಮಾಡಿ ಆರೋಪಿಗಳನ್ನು ಆಗಿ ಮಾಡುವಂತ ಒಂದು ಷಡ್ಯಂತ್ರ ಕೂಡ ನಡೆದಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು. SIT ಅಧಿಕಾರಿಯಾಗಿದ್ದ ಮಂಜುನಾಥ ಗೌಡನಿಗೆ ಈಗ DYSP ಆಗಿ ಪ್ರಮೋಷನ್ ಕೊಡಲಾಗಿದೆ. ಅದರ ವಿರುದ್ಧವೂ ಕೂಡ ತನಿಖೆ ಆಗಬೇಕು. 2 ತನಿಖೆಗಳನ್ನು ಎದುರಿಸಿದಾಗಲೂ ಕೂಡ ಈಗ ಮತ್ತೆ SIT ಅವರು ಸೌಜನ್ಯ ಹೋರಾಟಗಾರರ ವಿರುದ್ಧ ಮತ್ತೆ ತನಿಖೆಗೆ ಆದೇಶಿಸುತ್ತಾರೆ ಅಂದ್ರೆ ಇದು ಷಡ್ಯಂತ್ರ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಲ್ಲಾ ರೀತಿಯ ತನಿಖೆಗಳನ್ನು ಕೂಡ ಸೌಜನ್ಯ ಹೋರಾಟಗಾರರು ಎದುರಿಸಿದ್ದಾರೆ. ಒಟ್ಟು 10-11 ಗಂಟೆಗಳ ಕಾಲ 2-3 ವಾರಗಳ ಕಾಲ ಕೂಡ ತನಿಖೆ ನಡೆಸಿದ್ದಾರೆ ಮತ್ತು ಅವರ ಮೊಬೈಲ್ಗಳನ್ನು ಕೂಡ ವಶಪಡಿಸಿಕೊಂಡಿದೆ SIT. ಆದರೆ ಇನ್ನು ನಿಜವಾದ ಅಪರಾಧಿಗಳಿಗೆ ಕೂಡ ಇದುವರೆಗೂ ಕೂಡ ನೋಟಿಸ್ ಅನ್ನು ಕೊಡೋದಿಲ್ಲ. ಮತ್ತೆ ದೂರುದಾರರನ್ನೇ ಆರೋಪಿಗಳನ್ನಾಗಿ ಮಾಡುತ್ತಿದ್ದಾರೆ ಎಂಬ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು. ಕೆಲವು ಮಾಧ್ಯಮಗಳಿಗೆ ಸ್ಕ್ರಿಪ್ಟ್ ಅನ್ನು ಬರೆದು ಕಾಣಿಕೆ ದುಡ್ಡನ್ನು ಕೊಡ್ತಾರೆ ಅವರಿಗೆ ದಾರಿ ತಪ್ಪಿಸಿ ಅಂತ ಹೇಳಿ. ಅದೇ ರೀತಿಯ ದಾರಿ ತಪ್ಪಿಸುವಂತ ಪ್ರಯತ್ನವನ್ನೇ ಈಗ ಮಾಡ್ತಾನೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು 2-3 ವರ್ಷಗಳಿಂದ. ಈ ಲಾಯರ್ ಜಗದೀಶ್ ಕೂಡ ಉಲ್ಟಾ ಹೊಡೆದಿದ್ದಾನೆ. ಮೊದಲು ಒಂದು ತನ್ನ ಫಾಲೋವರ್ಸ್ ಅನ್ನು ಹೆಚ್ಚಿಸಿಕೊಳ್ಳೋಕೆ ಎಲ್ಲ ಕೂಡ ಸೌಜನ್ಯ ಪರವಾಗಿ ಮಾತಾಡಿದ್ರು. ಅಂದ್ರೆ ಈಗ ಯಾರೇ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾತಾಡಿದ್ರು ಕೂಡ ಸೌಜನ್ಯ ಹೋರಾಟಗಾರರು ಬೆಂಬಲಿಸ್ತಾರೆ. ಈ ಸತ್ಯದ ಪರವಾಗಿ ಯಾರು ಮಾತಾಡಿದ್ರು ಕೂಡ ಬೆಂಬಲಿಸ್ತಾರೆ. ಅದು ಕೇವಲ ಲಾಯರ್ ಜಗದೀಶ್ ಮಾತ್ರ ಅಲ್ಲ, ಯಾರೇ ಮಾತಾಡಿದ್ರು ಕೂಡ ಸೌಜನ್ಯ ಹೋರಾಟಗಾರರು ಬೆಂಬಲಿಸ್ತಾರೆ ಹಾಗೂ ಅವರು ಯೂಟ್ಯೂಬ್ ಚಾನೆಲ್ಗಳಲ್ಲಿಯೂ ಕೂಡ ಪ್ರಸಾರ ಮಾಡ್ತಾರೆ. ಆದ್ರೆ ಈ ಲಾಯರ್ ಜಗದೀಶ್ ಈಗ ಒಂದು ಯಾವ ರೀತಿ ಉಲ್ಟಾ ಹೊಡಿತಿದ್ದಾರೆ ಅಂತ ಹೇಳಿದ್ರೆ, ಕ್ರಿಶ್ಚಿಯನ್ ದೇಶದಿಂದ ಫಂಡ್ಗಳು ಬರ್ತಾ ಇದ್ದಾವೆ ಸೌಜನ್ಯ ಹೋರಾಟಗಾರರಿಗೆ ಅಂತ ಹೇಳಿ ಒಂದು ದಾರಿ ತಪ್ಪಿಸುವಂತ ಪ್ರಯತ್ನವನ್ನೇ ಲಾಯರ್ ಜಗದೀಶ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ಲಾಯರ್ ಜಗದೀಶ್ಗೆ ಫೇಸ್ಬುಕ್ನಲ್ಲಿ ಫಾಲೋವರ್ನ ಹೆಚ್ಚಾಗೋಕೆ ಕಾರಣನೇ ಸೌಜನ್ಯ ಹೋರಾಟಗಾರರು ಅಂತಾನೆ ಹೇಳ್ಬೋದು. ಈ ಲಾಯರ್ ಜಗದೀಶ್ ಯಾವುದೇ ಒಂದು ಹೋರಾಟವನ್ನ ಆಗ್ಲಿ ಕೂಡ ತಾರ್ಕಿಕವಾಗಿ ಅಂತ್ಯವನ್ನು ಕಾಣಿಸ್ಲಿಲ್ಲ ಅಂತಾನೆ ಹೇಳ್ಬೋದು. ಈಗ ಬಸವರಾಜ ಬೊಮ್ಮಾಯಿ ವಿರುದ್ಧ ಕೂಡ ಆರೋಪಗಳನ್ನು ಮಾಡಿದ್ರು, ಅದನ್ನು ಕೂಡ ತಾರ್ಕಿಕವಾದ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿಲ್ಲ, ಎಲ್ಲವೂ ಕೂಡ ಅರ್ಧದಲ್ಲೇ ಬಿಟ್ರು ಅಂತಾನೆ ಹೇಳ್ಬೋದು. ಈ ಸೌಜನ್ಯ ಹೋರಾಟವನ್ನು ದಾರಿ ತಪ್ಪಿಸ್ತೀವಿ ಅಂತ ಯಾರೇ ಪ್ರಯತ್ನ ಪಟ್ಟರು ನಿಮ್ಮಂತ ಮೂರ್ಖರೇ ಇಲ್ಲ ಅಂತಾನೆ ಹೇಳ್ಬೋದು. ಸೌಜನ್ಯ ಹೋರಾಟವನ್ನು ದಾರಿ ತಪ್ಪಿಸಲು ನಿಮ್ಮಿಂದ ಸಾಧ್ಯನೇ ಇಲ್ಲ. ನಿಮ್ಮಂತ ಎಷ್ಟೋ ದಾರಿ ತಪ್ಪಿಸುವವರು ದಾರಿ ತಪ್ಪಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಮಂತ ದಾರಿ ತಪ್ಪಿಸೋರನ್ನು ಸೌಜನ್ಯ 13 ವರ್ಷಗಳಿಂದ ಫಿಲ್ಟರ್ ಮಾಡ್ತಾ ಬಂದಿದ್ದಾಳೆ ಅಂತಾನೆ ಹೇಳ್ಬೋದು. ಮತ್ತೆ ಸೌಜನ್ಯ ಹೋರಾಟವನ್ನು ದಾರಿ ತಪ್ಪಿಸುವಂತ ಪ್ರಯತ್ನ ಲಾಯರ್ ಜಗದೀಶ್ ಕೆಲವು ಮಾಧ್ಯಮಗಳು ಸೇರಿಕೊಂಡು ಮಾಡ್ತಾ ಇದ್ದಾವೆ. ನಿಮ್ಮ ಜನ್ಮದಲ್ಲಿ ಸಾಧ್ಯ ಇಲ್ಲ ಸೌಜನ್ಯ ಹೋರಾಟವನ್ನು ದಾರಿ ತಪ್ಪಿಸೋಕೆ ಅಂತಾನೆ ಹೇಳ್ಬೋದು.